ಬಾಗಿಂದ ಅಕ್ಕ, ಆ ಜಯಮ್ಮ ಮತ್ತೆ ರಾಜಮ್ಮನಿಗೆ ಬೇಲ್ ಸಿಕ್ತಾ? ಅವರು ಇನ್ನೂ ಬಂದಿಲ್ಲ ಅಲ್ವಾ? ಜೈಲಿಗೆ ಹೋಗಿದವರು. ಜೈಲಿಗೆ ಹೋದವ್ರು ಇನ್ನೂ ಬಂದಿಲ್ಲ. ಆ ಜಗ್ಗುನು ಮತ್ತೆ ಅವನು ಮಾಯನ ಗಂಡ ದುಡ್ಡು ತಗೊಂಡು ಡೈರಿಲಿ ಏನೋ ಕುಡಿದ್ಕೊಂಡು ಬಿದ್ದಿದ್ರಂತೆ. ಅಲ್ಲೆಲ್ಲ ನಂದಿನೀರು ಅವ್ರ ಅಪ್ಪಂದು ಹೊಲ ಐತಲ್ಲ ಅಲ್ಲಿ, ಅಲ್ಲೇನೋ ಕುಡ್ದು ಬಿದ್ದಿದ್ರಂತೆ. ಮಂಜಾನು ಅವ್ನ ರಂಗಾನು ನೋಡಿ ಆ ಮಾಯನ್ ಕರ್ಕೊಂಡು ಹೋಗಿದ್ರಂತೆ. ಮಾಯನ್ನು ಮತ್ತೆ ಆ ಜಗ್ಗುಗೂ ಹೆಂಡತಿ ಹರಿತಾ ಇದ್ದಾಳಲ್ಲ, ಅವಳನ್ನು ಕರ್ಕೊಂಡೋಗಿ ತೋರಿಸಿ ಆಮೇಲೆ ಅವರು ಒಯ್ದು ಎಳ್ಕೊಂಬಂದ್ರಂತೆ ನಿನ್ನೆ ಸಾಯಂಕಾಲ. ಇವತ್ತೇನೋ ಹೋಗವ್ರೆ ಅಂತ ಹೇಳ್ತಿದ್ರಮ್ಮ. ಜೇನ ಎಲ್ಲ ಸಾಲಾಗಿಲ್ಲ ಮಾಡಿ ಬೇಲ್ ತಗೊಂಡ್ ಬರ್ತಾರೆ, ಬಿಡಿಸ್ಕೊಂಡ್ ಬರ್ತಾರೆ ಅಂತ ನಾ ಹೇಳ್ತಾ ಇದ್ಲು ಹರಿತಾ. ಹೌದಾ? ಅಯ್ಯೋ, ಇನ್ನು ಸ್ವಲ್ಪ ದಿನ ಜೈಲಲ್ಲೇ ಇರ್ಬೇಕಾಯ್ತು ಆ ರಾಜಮ್ಮ ಮತ್ತೆ ಜಯಮ್ಮ. ಯಾಕೆ ಯಾಕೆ ಅಂದ್ರೆ ಆ ನಂದಿನಿ ಮತ್ತೆ ಚಂದ್ರನ ಸಿಗಾಕ್ಲಿಕ್ಕೆ ಏನೆಲ್ಲ ಕುತಂತ್ರ ಮಾಡಿದ್ರು ಹೇಳು. ಒಬ್ರು ಏನೋ ತಪ್ಪು ಮಾಡದೆ ಇರೋರ್ನ ಜೈಲಿಗೆ ಕಳಿಸ್ಬೇಕು ಅಂತ ಏನೇನೋ ದುಡ್ಡೆಲ್ಲ ಖರ್ಚು ಮಾಡಿದ್ರು. ಹಂಗೆ ಹಾಕ್ಬೇಕು ಹೊರದಕ್ಕೆ. ಸರಿಯಾಗಿ ಮಾಡಿದಾನೆ ದೇವ್ರು. ಬನ್ನಿ. ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋದ್ರೆ ಅವರೇ ತೊಂದರೆಯಲ್ಲಿ ಸಿಗಾಕತ್ತಾರೆ. ಅದಕ್ಕೆ ಮತ್ತೆ ಆದ್ರೆ ಒಳ್ಳೆ ಕೆಲ್ಸಗೆ ಮಾಡ್ಬೇಕು, ಇಲ್ಲ ಅಂದ್ರೆ ಕೆಟ್ಟ ಕೆಲ್ಸಗೆ ಮಾಡಬಾರ್ದು. ಇನ್ನೊಬ್ಬರಿಗೆ ತೊಂದರೆ ಕೊಡೋಂತ ಕೆಲ್ಸನ. ಅಲ್ವಾ ಬಾಗಿಂದ ಅಕ್ಕ? ಅಯ್ಯೋ ಬಾಗಿಂದ ಅಕ್ಕ, ಅಲ್ಲೋಡಲ್ಲಿ ನೆನೆದವರ ಮನದಲ್ಲಿ ಅಂತ ಈಗಲೇ ಬಂದೇ ಬಿಟ್ರಲ್ಲ ಜಯಕ್ಕ ಮತ್ತೆ ರಾಜೇಂದ್ರ ಅಕ್ಕ. ಓ ಏನಮ್ಮ ಜಯಮ್ಮ ರಾಜಮ್ಮ ಬಿಟ್ಬಿಟ್ರ ಜೈಲಿಂದನ? ಬೇಲ್ ಸಿಕ್ತಾ ನಿಮ್ಗೆ? ಯಾಕೆ ಸಿಗಲ್ಲ, ಅಲ್ಲೇ ಇರ್ತೀವಿ ಪರ್ಮನೆಂಟ್ ಆಗಿ ಸಾಯತಕ್ಕ ಅಂತ ಅನ್ಕೊಂಡಿದ್ರಿ ನೀವೆಲ್ಲನ? ಹಂಗಲ್ಲ, ಇಷ್ಟು ಬೇಗ ಬಿಟ್ಟವ್ರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಇಷ್ಟು ಬೇಗ ಬಿಡ್ತಾರೋ ಇಲ್ವೋ, ಇನ್ನೊಂದ್ 2-3 ತಿಂಗಳು ಇಟ್ಕೊಂಡು ಕಳ್ಸೋದು ಅಂತ ಅನ್ಕೊಂಡಿದ್ದೆ. ಹೆಂಗ ನಿಮ್ಮ ಅದೃಷ್ಟ ಅನ್ಸುತ್ತೆ ಬೇಗ ಬಿಟ್ಟಿರೋದು. ಅಂದ್ರೆ ಇನ್ನ 2-3 ತಿಂಗಳು ಅಲ್ಲೇ ಇರ್ಬೇಕಾಗಿತ್ತ ನಾವು? ನೀನು ಹೋಗಿ ನೀನ್ ಜೈಲ್ಗೆ ಹೋಗು. ನಮ್ಗೆ ಕೇಳ್ತಾ ಇದ್ದಿ 2-3 ತಿಂಗಳು ಇರ್ಬೇಕಾಗಿತ್ತು ಅಂತಾನ? ನೀನು ಯಾವ್ದಾಗಾದ್ರೂ ಒಂದ್ರಾಗೆ ಸಿಗಾಕೊಂಡು ಹೋಗ್ಬೇಕು. ನೀನು ಈ ಬಕೆಟ್ ಬಾನು, ಅವಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಿರುತ್ತೆ ಅಂತಾನೆ. ಸುಮ್ಮನೆ ಮಾತಾಡ್ದಂಗಲ್ಲ ಅಲ್ಕಿಸ್ಕೊಂಡು ಸುಮ್ಮನೆ ಹೋಗು. ನಾವ್ ಈಗ ತಾನೇ ಬರ್ತಾ ಇದೀವಿ, ಆಮೇಲೆ ನಮ್ಮ ಹತ್ರ ಬೈಸ್ಕೋಬೇಡ. ನಮ್ಗೆ ಈಗಲೇ ಸಿಟ್ಟು ಪಿತ್ತ ನೆತ್ತಿಗೆರೈತಿ. ನಿಮ್ದು ಸಿಟ್ಟಿದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಮ್ದು ಮೇಲೆ ಯಾಕೆ ಸಿಟ್ಟಿಗೆ ತೋರಿಸ್ತಾ ಇದ್ದೀರಾ? ನಿಮ್ದು ಮಾಡಿರೋ ತಪ್ಪಿಗೆ ಇಷ್ಟು ದಿನ ಜೈಲಲ್ಲಿ ಇದ್ದೀರಾ. ಇನ್ನೂ 1 ತಿಂಗಳು ಇಟ್ಕೊಂಡಿದ್ರೆ ಅವಾಗ ಗೊತ್ತಾಗೋದು. ಇನ್ನೊಂದ್ಸಲ ತಪ್ಪೇ ಮಾಡ್ತಾ ಇರ್ಲಿಲ್ಲ ನೀವು ಇಂಥದೆಲ್ಲ. ಇನ್ನೊಂದ್ಸಲ ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಆದ್ರೆ ಒಳ್ಳೇದೇ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಇರಿ. ಓಹೋ, ಇವಳು ಬಾನು, ಬಕೆಟ್ ಬಾನು, ನೀನು ಆ ಲಸ್ಮಕ್ಕೂ ಗುಂಡಜ್ಜಿಗೂ ಅವ್ರಿಗೆಲ್ಲರಿಗೂ ಬಕೆಟ್ ಇಟ್ಕೊಂಡೇ ಇರು. ನಮಗೆ ಬುದ್ಧಿ ಹೇಳಕ್ ಬರ್ಬೇಡ. ನಿನ್ ತಲೆಗೆ ಬುದ್ಧಿ ಇದ್ರೆ ಮುಚ್ಕೊಂಡು ಹೋಗು, ನಮ್ಮ ಹತ್ರ ಬೈಸ್ಕೋಬೇಡ. ಏನು ಈಗಿನ ಜೈಲಿಂದ ಬರ್ತಾ ಇದ್ದೀರಾ, ಹೆಂಗಿದ್ದೀರಾ ಏನು ಅಂತ ಕಷ್ಟ ಸುಖ ವಿಚಾರಿಸಿದ್ರೆ ಅದ್ಯಾಕ್ರೆ ನೀವಿಬ್ರು ಹಂಗ್ ರೇಗಾಡ್ತಾ ಇದ್ದೀರಾ ಜಯಮ್ಮ ರಾಜಮ್ಮ? ಅಯ್ಯ, ನೀವು ನಿಮ್ ಸಂಬಂಧಿಕರು, ನಿಮ್ ಸೊಸೆ ನಂದಿನಿ, ನಿನಗೆ ನಿನ್ನ ಮಗನ ಹೆಂಡತಿ ಆಗ್ಬೇಕು, ನಿನಗೆ ಅಣ್ಣನ ಮಗಳು ಅಂತೊಳ್ಳೆನೆ ಜೈಲಿಗೆ ಕಳಿಸ್ಬೇಕು ಅಂತನ ಏನೇನೋ ಕುತಂತ್ರ ಮಾಡಿದ್ರಲ್ಲ ನೀವು. ನಿಮಗೆ ಅಷ್ಟಿರ್ಬೇಕಾದ್ರೆ ಏನು ತಪ್ಪು ಮಾಡಿದಿರ ನಾವೇ ಕೆದರ್ಕೋಬೇಕು ನಿಮ್ಮನ್ನ ನೋಡಿ. ಇವ್ರ ತಗ ಏನ್ ಮಾತು? ನಡಿಯಮ್ಮ ಸುಮ್ನೆ. ಭಾಗ್ಯಕಯ್ಯ, ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಸುಮ್ನೆ ಹೋಗ್ರಿ ನಿಮ್ ದಾರಿ ನೀವು ನೋಡ್ಕೊಂಡು. ಯಾಕೆ ಸುಮ್ನೆ ಕೆಣಕಿ ಬೈಸ್ಕೊಂತೀರ? ನಾವೆಲ್ಲ ಕೆಣಕಿದ್ವಿ, ಏನೋ ಈಗ ಬರ್ತಾ ಇದ್ದೀರೇನಮ್ಮ ಅಂತ ಕೇಳಿ ನಮ್ಮ. ಅದಕ್ಕೆ ಯಾಕೆ ಹಂಗ್ ರೇಗಾಡ್ತಾ ಇದಾರೆ ನಿಮ್ಮಮ್ಮ ಯಾರು? ನಿನ್ನು ಅಲಸ್ಮಕ್ಕನು ಈ ಬಕೆಟ್ ಬಾನು ಗುಂಡಜ್ಜಿ ಎಲ್ಲಾನು ಜೈಲಿಗೆ ಹೋಗಂಗ್ ಮಾಡ್ತೀನಿ. ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ನಮ್ಮಂಗೆ ನೀವು ಅನುಭವಿಸ್ಬೇಕು. ಅವಾಗ ನಮ್ ಸರದಿ ನಾವು ನಗ್ತೀವಿ ನಿಮ್ಮನ್ನ ನೋಡಿ. ಜೈಲಿಗೆ ಹೋಗಿದ್ರಾ, ಜೈಲಿಗೆ ಹೋಗ್ತಾ ಇದ್ದೀರಾ ಅಂತಾನೆ ಆಡ್ಕಮಕ್ಕಂತಾನೆ ಕಾಯ್ತಿರ್ತಿರಲ್ಲ. ಯಾರಿಗಾನ ಏನಾನ ಆದ್ರೂ ಸಾಕು ಹಂಗೇನೆ ಹೊರದು ಊರಿಗೆಲ್ಲ ಹಬ್ಬ ಮಾಡ್ತೀರಲ್ವೇ ಇಂಥದ್ದೇನ ಸಿಕ್ಕ್ರೆ ಕಣ್ಣಾರ ಮನೆ ವಿಷಯ. ನಿಮ್ಮಷ್ಟು ಏನಿಲ್ಲ ಬಿಡಮ್ಮ. ಏನಾದ್ರೂ ಲಸ್ಮಕ್ಕನೋ ನಾನು ಏನಾದ್ರೂ ಇಂಥ ಕೆಲಸ ಮಾಡಿ ಜೈಲಿಗೆ ಹೋಗಿದ್ರೆ ನೀವೇ ಬಿಡ್ತಿದ್ರ ಸುಮ್ಮನೆ? ನಾವ್ ಈ ಊರಾಗೆ ಬದುಕಕ್ಕಾಗ್ತಿರ್ಲಿಲ್ಲ. ಬೇರೆ ಊರಿಗೆ ಈ ಊರ್ ಬಿಟ್ಟು ಬೇರೆ ಊರಿಗೆ ಓಡೋಗ್ಬೇಕಾಗಿತ್ತು. ಹಂಗೆ ಕಾಟ ಕೊಡ್ತಿದ್ರಿ ನೀವು. ನಿಮ್ದು ಗೊತ್ತಿದೆ. ಹೋಗ್ರಿ ಹೋಗ್ರಿ, ಹೋಗಿ ನೀರ್ಗೀರ್ ಒಯ್ಕೊಂಡು ದೇವಸ್ಥಾನಕ್ಕೆ ಹೋಗ್ರಿ. ಅಪ್ಪ ದೇವ್ರೆ, ಇನ್ಮೇಲಾದ್ರೂ ನಮ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳ್ರಿ ಹೋಗಿ. ಏನ್ ಬಗ್ಗಿಂದ ಅಕ್ಕ ಈ ತರಗೆ ಹೇಳ್ತಾ ಇದೀಯಾ? ಅಂದ್ರೆ ಇಷ್ಟ ದಿನ ಇವರಿಬ್ರಿಗೆ ಒಳ್ಳೆ ಬುದ್ಧಿಗೆ ಇರ್ಲಿಲ್ಲ ಅಂತಾನ? ಮತ್ತೆ ಒಳ್ಳೆ ಬುದ್ಧಿ ಇದ್ದಿದ್ರೆ ಇಂತ ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಯಾಕೆ ಹೋಗ್ಬಾರೆ ಬಾನು? ಅಷ್ಟು ಅರ್ಥ ಆಗಲ್ವೇನೆ ನಿನ್ಗೆ? ನೀನೇನ್ ದಡ್ಡಿನ? ಜಯಮ್ಮ ರಾಜಮ್ಮ ತರ ನೀನೇನ್ ದಡ್ಡಿನ? ಅರ್ಥ ಆಗದೆ ಇರೋದಕ್ಕೆ ಬಾ. ನಿಮ್ಗೆ ಯಾಕೋ ಜಾಸ್ತಿ ಆಯ್ತು, ಮುಚ್ಕೊಂಡು ಹೋಗ್ರಿ. ಏನಿಲ್ಲ ನೋಡು, ನನಗೆ ರೇಗಿಸಿದ್ರೆ. ಆಯ್ತಮ್ಮ, ನಾವು ಮುಚ್ಕೊಂಡೆ ಹೋಗ್ತೀವಿ, ನೀನು ಹೋಗು ತೆರ್ಕೊಂಡು. ಅರೆ ಬನ್ ಹೋಗೋಣ. ಇವ್ರಿಗೆ ಸರಿಯಾಗಿ ಏನಾದ್ರೂ ಮಾಡ್ಬೇಕಣೆ, ಈ ಭಾಗ್ಯಮ್ಗೂ ಬಾನುಗೂ ಆ ಲಸ್ಮಕ್ಕೂ ಸೇರಿಸಿ. ತಿರ್ಗಾ ನಮ್ಮನ್ನ ಆಡ್ಕೋಬಾರ್ದು, ನಮ್ ನೋಡಿ ನಗಬಾರ್ದು, ಹಂಗ್ ಮಾಡ್ಬೇಕು ಇಲ್ಲ ಒಡೆಯರ್ಗೆ. ಬಾ, ಈಗಿನ ಬಂದಿದೀವಿ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮಂತಕ್ಕೆ ಹೋಗಿ ಮೊದ್ಲು ನನ್ನ ಮಕ್ಕಳನ್ನ ವಿಚಾರಿಸ್ಕೋಬೇಕು. ದುಡ್ಡು ತಿಂದು ಎಣ್ಣೆ ಕುಡ್ದು ಖಾಲಿ ಮಾಡವ್ರಲ್ಲ ಆ ಜಗ್ಗುನು ಆ ಜುಂಜನು, ಅವ್ರನ್ನ ವಿಚಾರಿಸ್ಕೋಬೇಕು. ಬಾ ಹೋಗೋಣ. ಡಿಯಮ್ಮಯ್ಯ.
ಎಲ್ಲ ಇದಾರೆ ಅವರು? ಅಬೋಳಿ ಮಕ್ಕಳು ಎಲ್ಲಿ ಬಚ್ಚಿಟ್ಟಿದ್ಯಾ ಅವ್ರನ್ನ? ಎಲ್ಲಿರ್ತಾರೆ? ಒಳಗ ಇದಾರೆ. ನಡಿ. ಏ ಜಗ್ಗು, ಏ ಜುಂಜ, ಎಲ್ಲಿ ಹಾಳಾಗಿ ಹೋಗಿದಿರೋ? ಬರ್ರೋ ಮನೆ ಆಡ್ರ, ಬರ್ರೋ ಇಲ್ಲಿ, ನಿಮಗೆ ಮಾಡ್ತೀನಿ ಸರಿಯಾಗಿ. ಅಯ್ಯೋ ಅಯ್ಯೋ, ಇದ್ಯಾಕೆ ಜಯಮ್ಮ? ಅಲ್ಲ, ಜೈಲಿಗೆ ಹೋಗಿ ಈಗಿನ ಮನೆಗೆ ಬರ್ತಾ ಇದೆಯಾ? ಬತ್ತಿದಂಗೇನು ಒಳ್ಳೆ ರುದ್ರಕಾಳಿ ಆಡ್ದಂಗೆ ಆಡ್ತಾ ಇದೆಯಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೋ. ಯಾಕೆ ಹಂಗಾಡ್ತಾ ಇದೆಯಾ? ನೀನು ಮುಚ್ಕೊಂಡು ಕುತ್ಕೊಳ್ಳಮ್ಮ, ನನಗೆ ರೇಗಿಸ್ಬೇಡ, ಈಗಲೇ ನನ್ಗೆ ಸಿಟ್ರಾಗೈತಿ. ಏ ಜಗ್ಗು, ಮನೆ ಆಡ, ಬಾರ ಇಲ್ಲಿ. ಅವನ್ನ ರೂಮ್ನ ಕೂಡಾಕಿದ್ದೆ. ಇರು, ಹರಿತನ್ ಕೇಳ್ತೀನಿ. ಅರಿತಾ, ಏ ಅರಿತಾ, ಏನ್ ಮಯ್ಯ ಬಂತ? ಅತ್ತೆ ಅತ್ತೆ ಬಂದ್ರ? ಸದ್ಯ ಬೇಲ್ ಸಿಕ್ತಲ್ಲ. ಬನ್ನಿ ಅತ್ತೆ, ಬನ್ನಿ, ಕೈ ಕಾಲು ಮಕ್ಕ ತೊಳ್ಕೊ ಬರ್ಬರಿ, ಊಟ ಮಾಡಿರಂತೆ. ಊಟ ಆಮೇಲೆ. ಎಲ್ಲಿ ಆ ಮನೆ ಆಡ್ರು? ಎಲ್ಲಿ ಕಳಿಸ್ತೇ ನಿನ್ ಗಂಡನ? ಅಯ್ಯೋ ಅತ್ತೆ, ಮಾಯ ಏನೋ ಅವ್ರನ್ನ ಕುಡುಕ್ರನ್ನ ಕರ್ಕೊಂಬಂದು ರೂಮಾಗ ಕೂಡಾಕಿದ್ಲು. ಆದ್ರೆ ಅವರು ಬಾಗ್ಲು ಬಡಿಯೋರು, ನಾವು ಒಂದ ಮಾಡಕ್ ಹೋಗ್ಬೇಕು, ಹೊರಗಡೆಗೆ ಹೋಗ್ಬೇಕು ಅಂತ, ಅದಕ್ಕೆ ಬೀಗ ತೆಗ್ಬಿಟ್ಟೆ. ಆದ್ರೆ ಆಲೆ ಹೋಗಿ 2 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ಎಲ್ಗೆ ಹೋದ್ರೋ ಏನೋ ಗೊತ್ತಿಲ್ಲ. ಅಯ್ಯೋ ಬಿಡ್ಬೇಡ ಅಂತ ಹೇಳಿದ್ನಲ್ಲೇ, ಬೀಗ ಯಾಕೆ ತೆಗ್ದೆ? ಇಲ್ಲಾಂದ್ರೆ ಅಲ್ಲೇ ಎಲ್ಲ 1, 2 ಎಲ್ಲ ಮಾಡ್ಕೊಂತೀವಿ, ನೀನೇ ಬಾಚಾಕ್ಬೇಕು ಅಂತಾನ ಎದುರಿಸ್ತಿದ್ರು, ಅದಕ್ಕೆ ನಾನು ತೆಗ್ದೆ. ಹೋಗಿ ಬರ್ತಾರೆ ಬಿಡು ಅಂತಾನ. ಈಗ ಎಲ್ಗೋದ್ರೋ ಏನೋ ಗೊತ್ತಿಲ್ಲ. ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು, ಸುರಪಾನವೇ ಅವಳ ಮುಖ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಆಡ್ರ ತಿರ್ಗಾ ಎಣ್ಣೆ ಕುಡ್ದು ಬಂದಿದ್ದೀರೇನ್ರು? ನಿಟ್ಟಿಲ್ದಾರ? ಅತ್ತೆ ಅತ್ತೆ, ನೀನು ಜೈಲಾಗಿದ್ದಾಳು, ಇಲ್ಲಿಗೆ ಹೆಂಗೆ ಬಂದೆ ನೀನು? ಜಗ್ಗು, ಇದು ನಿಮ್ಮ ಅಮ್ಮಯ್ಯನ? ಏನೋಪ್ಪ ಬಾವ, ನಮ್ಮ ಅಮ್ಮನ ಥರನೇ ಕಾಣ್ತಾ ಇದ್ದಾರೆ. ಮಮ್ಮಿ ಮಮ್ಮಿ, ನೀನು ಜೈಲಿಂದ ಬಂದ್ಬಿಟ್ಟ? ಅಯ್ಯೋ ಮಮ್ಮಿ, ನಾನು ಬಿಟ್ಟು ಹೋಗಿದ್ದಲ್ಲ ಮಮ್ಮಿ. ಅಯ್ಯಯ್ಯ, ಈಗಲಾದರೂ ಬಂದಿಯಲ್ಲ ಮಮ್ಮಿ. ಮಮ್ಮಿ ಅಂತೆ ಮಮ್ಮಿ, ಜಾಡ್ಸೋದ್ರೆ ಅಷ್ಟೇನೆ, ಗುಮ್ಮಿ ಆಗ್ಬಿಡ್ಬೇಕು. ಲೋಪರ್ ನನ್ನ ಮಗನೇ, ಎಲ್ಲೋ ನಮ್ ದುಡ್ಡು, ಡೈರಿ ದುಡ್ಡು ಇಸ್ಕೊಂಡೋಗಿ ಏನ್ರ ಮಾಡಿದ್ರಿ? ಎಲ್ಲೋ ಖರ್ಚು ಮಾಡಿದ್ರಿ? ಅದೆಲ್ಲ ಬೇಕಾಗಿಲ್ಲ. 30,000, ಎಷ್ಟು 32,000 ಏನೋ ಆಗೈತಿ ಅಂತ ಹೇಳ್ತಿ ತವಣ್ಣೆ. 32,000 ತಕ್ಕ ಕೊಡೋವರೆಗೂ ಮನೆಯ ಕಾಲಿಗೆ ಇಕ್ಕಿದ್ರೆ ಕಾಲು ಕತ್ತರಿಸ್ಬಿಡ್ತೀನಿ, ನಡೀರೋ. ಅಯ್ಯೋ ಮಮ್ಮಿ, ನೀನು ಏನು ಹೇಳ್ತಾ ಇದ್ಯಾ? ನಾವು ಯಾಕೆ ಹೊರಕ್ಕೆ ಹೋಗ್ಬೇಕು? ಅಯ್ಯೋ, ನೀನಿದ್ದಾಗಂತೂ ನಮಗೆ ಎಂಜಾಯ್ ಮಾಡೋಕೆ ಬಿಡ್ತಿರ್ಲಿಲ್ಲ. ಎಲ್ಲ ಕಡೆ CC ಕ್ಯಾಮ್ರಾ ಅದು ಇದು ಅಂತ ಹಾಕ್ಸಿ ಕಾಲು ಕೈ ಕಟ್ಟಾಕ್ಬಿಟ್ಟಿದ್ದೆ. ನೀನು ಜೈಲ್ಗೆ ಹೋಗಿದ್ಕೆ ಹೆಂಗೆ 2 ದಿವಸ ಎಂಜಾಯ್ ಮಾಡಿದ್ವಿ ಬಿಡು ಮಮ್ಮಿ. ಅದಕ್ಕೆ ಯಾಕೆ ಹಂಗಾಡ್ತೀಯ? ನಾವೇ ತಾನೇ ನಿನ್ನ ಹೊಸಗುಳ್ನ ಕಾಯೋದು, ಹುಲ್ಲಾಕೋದು, ಸಗಣಿ ಬಾಚೋದು, ಹಾಲು ಕರ ಡೈರಿಗೆ ಹಾಕೋದು. ನಾವು ದುಡ್ಡು ತಿಂದರೆ ತಪ್ಪೇನೂ ಇಲ್ಲ ಬಿಡು. ನಾನು ನನ್ನ ಭಾವ 2 ದಿವಸ ಮಜಾ ಮಾಡಿದ್ದೀವಿ. ಇನ್ಮೇಲೆ ನೀನು ಬಂದಿದೆಯಲ್ಲ, ಶುರು ನಮಗೆ ಕಾಟ. ಅಯ್ಯೋ, ಇನ್ನೂ 1 ವಾರ ಅಲ್ಲೇ ಇರೋಕ್ಕಿಲ್ಲ ಮಮ್ಮಿ. ಯಾಕೆ ಬಂದೆ ಇಷ್ಟು ಬೇಗ? ಅಯ್ಯೋ ಅಯ್ಯೋ ಅಯ್ಯೋ, ಮನೆ ನನ್ನ ಮಗನೇ, ನಾನು ಇನ್ನ ಜೈಲಾಗಿ ಇರ್ಬೇಕಾಗಿತ್ತು ಅಂತ ಹೇಳ್ತಿದ್ದ. ನೀವ್ ಎಣ್ಣೆ ಕುಡಿದು ಮಜಾ ಮಾಡಕ್ಕೆ ನಾನ್ ಜೈಲಿಗೆ ಹೋಗ್ಬೇಕೇನೋ ಮನೆಯಣ? ಏ ಜುಂಜ, ನನ್ನ ಮಗನೇ, ನಿನಗೆ 3 ಹೊತ್ತು ಕೂಡಾಕಿಕ್ಕು ನೀನು ನಿಮ್ಮ ಅಮ್ಮಯ್ಯನು ಇಂಥದ್ದೇನೋ ಮಾಡೋದು? ಮನೆಗೇನೆ ತಿಂದು ಮನೆಗೇನೆ ದ್ರೋಹ ಬಗ್ಗಿತ್ತೇನೋ ಮನೆಯಣ? ಏಯ್, ಒಜ್ಜೆ ಇದ್ದಾಳಲ್ಲ, ಇವಳು ಬಂದು ಕುತ್ಕೊಂಡು ಮಗ ನೀನು ಎಚ್ಕೊಂಡಿದ್ಯಾ? ಇವಳು ಓದಿಬೇಕು ಮೊದ್ಲು, ನಿನಗಲ್ಲ. ಯಾಕೆ ಜಯಮ್ಮ, ನನಗೆ ಯಾಕಂತ ಇದೆಯಾ? ನೀನು ಅವ್ರಿಗೆ ಅವಾಗವಾಗ 1 ವಾರಕ್ಕೊಂದ್ಸಲ 500,000 ಕೊಟ್ಟು ತಗೊಳ್ರಪ್ಪ, ಎಣ್ಣೆ ಕುಡೀರಿ, ಖುಷಿಯಾಗಿರ್ರಿ, ದನ ಎಲ್ಲ ಹಸುಗಳ್ನ ಕಾದು ಹಾಲು ಹಾಕಿ ಕಷ್ಟಪಡ್ತೀರ ಅಂತನ ಎಂದನ 100 ರೂಪಾಯಿ ಕೊಟ್ಟಿದ್ದೆ ಕುಡಿಯೋಕ್ಕೆ. ಅದಕ್ಕೆ ಮತ್ತೀಗ ಅವ್ರು ಹಿಂಗೆ ಆಡ್ತಾ ಇರೋದು. ಬರೀ ಅವ್ರ ಕೈಲಿ ದುಡಿಸ್ಕೊಂಡ್ರೆ ಆಗಲ್ಲ. ಅವ್ರಿಗೂ ಎಲ್ಗನ ಹೋಗ್ಬೇಕು, ಎಣ್ಣೆ ಕುಡಿಬೇಕು, ಯಾತನ ತಿನ್ನಬೇಕು ಅನ್ಸುತ್ತೆ. ದುಡ್ಡು ಕೊಡ್ದಂಗೆ ಎಲ್ಲ ಕಡೆ CC ಕ್ಯಾಮ್ರಾ ಹಾಕ್ಸಿ ಅವ್ರ ಕೈ ಕಾಲು ಕಟ್ಟಾಕಿದ್ದೆ. ಅದಕ್ಕೆ ಮತ್ತೀಗ ಇವಾಗ 1 ವಾರ ನೀನಿಲ್ಲ ಅಂತ ನಮ್ಮ ಮಜಾ ಉಡಾಯಿಸಿ ಬಿಡು ಹೋಗ್ಲಿ. ಏನಿವಾಗ ಬಂದಿದೆಯಲ್ಲ, ಇನ್ಮೇಲೆ ದುಡ್ಡು ಕೊಡ್ತಾರೆ. ಹೌದತ್ತೆ, ನಮ್ಮ ಮಾವ ಇದನ್ನು ಹೊಡಿಯಂಗಿದೆ ನನ್ನ ನೋಡಿ. ಅವನ್ನ ಹೊಡಿಬೇಡ ಅತ್ತೆ, ಅವ್ನು ಹೊಡೆದ್ರೆ ನನಗೆ ನೋವಾಗುತ್ತೆ. ಹೊಡಿಬೇಡ ಅತ್ತೆ. ಅತ್ತೆ 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 ಸೋದ್ರತ್ತೆ, ನನ್ನ ದಡ್ಡ 10 ಸೋದ್ರತ್ತೆ, ನನ್ನ ಅದ್ರಲ್ಲಿ ಕಮ್ಮಿ ಹೇಳತ್ತೆ.